ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಹೇಳ್ತಾ ಇರೋ ಟಾಪಿಕ್ ಬಂದು ಬೀಟ್ರೂಟ್ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸ್ತಿರ್ತೀರ. ಕೆಲವರು ಬೀಟ್ರೂಟ್ ತಿಂತೀರಾ, ಕೆಲವರು ತಿನ್ನೋದಿಲ್ಲ. ಬಟ್ ತಿನ್ನೋದ್ರಿಂದ ಏನೆಲ್ಲ ಯೂಸ್ ಇದೆ, ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯ ಸಿಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬೀಟ್ರೂಟಲ್ಲಿ ಹಲವಾರು ಡಿಶಸ್ನ ನಾವು ಪ್ರಿಪೇರ್ ಮಾಡ್ಬೋದು. ಅದರಲ್ಲಿ ದೋಸೆ ಮಾಡ್ಬೋದು, ನಂತರ ಬೀಟ್ರೂಟ್ ಪಲ್ಯ ಮಾಡ್ಬೋದು, ಹಾಗೆ ಬೀಟ್ರೂಟ್ ಸೂಪ್ ಮಾಡ್ಬೋದು, ಹಾಗೆ ಬೀಟ್ರೂಟ್ ಜ್ಯೂಸ್ ಮಾಡ್ಬೋದು. ಹೀಗೆ ಹಲವಾರು ಡಿಶಸ್ನ ನಾವು ಬೀಟ್ರೂಟಲ್ಲಿ ರೆಡಿ ಮಾಡ್ಬೋದು. ಬೀಟ್ರೂಟಲ್ಲಿ ವಿಟಮಿನ್ ಹಾಗೂ ಮಿನರಲ್ಸ್ ಇರುತ್ತೆ. ವಿಟಮಿನ್ B6 ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಐರನ್ ಇರುತ್ತೆ, ಹಾಗೆ ಮೆಗ್ನೀಷಿಯಮ್ ಇರುತ್ತೆ, ಮ್ಯಾಂಗನೀಸ್ ಇರುತ್ತೆ, ಫಾಸ್ಫರಸ್, ಕಾಪರ್ ಆ್ಯಂಡ್ ಜಿಂಕ್ ಇರುತ್ತೆ. ಹೀಗೆ ಹಲವಾರು ಬೆನಿಫಿಟ್ಸ್ ಇರುತ್ತೆ. ನಮ್ಮ ದೇಹದ ಆರೋಗ್ಯವನ್ನು ಇದು ಸುಧಾರಿಸುತ್ತೆ. ನಂತರ ನಮ್ಮ ದೇಹದ ರಕ್ತದ ಒತ್ತಡವನ್ನು ಕೂಡ ಇದು ಸರಾಗವಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬೀಟ್ರೂಟ್ ಸೇರಿಸೋದ್ರಿಂದ ನಾವು ದಿನನಿತ್ಯ ಮಾಡ್ತಕ್ಕಂಥ ಎಕ್ಸಸೈಸ್ ಪರ್ಫಾರ್ಮೆನ್ಸ್ ಕೂಡ, ಹಾಗೆ ಎನರ್ಜಿ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಬೀಟ್ರೂಟಲ್ಲಿ ಹೈ ಫೈಬರ್ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಹೆಚ್ಚು ಸಹಾಯ ಮಾಡುತ್ತೆ, ಹಾಗೆ ಮಲಬದ್ಧತೆ ಕೂಡ ಆಗೋದನ್ನು ಇದು ತಡೆಗಟ್ಟುತ್ತೆ. ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ದೇಹದಲ್ಲಿ ನಮ್ಮ ರಕ್ತ ಸರಾಗವಾಗಿ ಸಂಚಲನ ಆಗುತ್ತೆ, ಹಾಗೆ ನಮ್ಮ ಚರ್ಮದ ಕಾಂತಿ ಕೂಡ ಇದು ಹೆಚ್ಚುತ್ತೆ, ಹಾಗೆ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಬೀಟ್ರೂಟಲ್ಲಿ ಲೋ ಕ್ಯಾಲರಿ ಇರುತ್ತೆ, ಹಾಗೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಕೂಡ ಇರುತ್ತೆ. ಹಾಗಾಗಿ ನಮ್ಮ ದೇಹದ ತೂಕ ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಬೀಟ್ರೂಟ್ ಸೇವನೆಯಿಂದ ನಮ್ಮ ಸ್ಟ್ಯಾಮಿನಾ ಕೂಡ ಜಾಸ್ತಿ ಆಗುತ್ತೆ. ಬೀಟ್ರೂಟ್ ಸೇವಿಸೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ಇದು ತಡೆಗಟ್ಟುತ್ತೆ. ಯಾರಿಗೆಲ್ಲ ಲೋಯರ್ ಬ್ಲಡ್ ಪ್ರೆಷರ್ ಇರುತ್ತೋ ಬೀಟ್ರೂಟ್ ಸೇವನೆಯಿಂದ ಅದು ಕೂಡ ಮೇಂಟೈನ್ ಆಗುತ್ತೆ. ನಂತರ ಬೀಟ್ರೂಟ್ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಲೆವೆಲ್ ಜಾಸ್ತಿ ಆಗುತ್ತೆ. ಇದಿಷ್ಟು ಬೀಟ್ರೂಟಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.